ಮತ್ತೆ ಹೂವು ಬಂದಿದೆ ನೋಡಿ. ಯಾರಿಗೋ ಹೇಳಿದ್ವಿ, ಅವರು ಮತ್ತೆ ಕೊಟ್ಟು ಕಳಿಸಿದ್ದಾರೆ. ಇನ್ನು ಕರ್ಟನ್ಗಳೆಲ್ಲ ವಾಶ್ ಆಗಿ ಅಲ್ಲಿ ಉಯ್ಯಾಲೆ ಮೇಲೆ ಕೂತಿವೆ. ಇನ್ನು ಕರ್ಟನ್ಗಳು ಹಾಕಬೇಕು. ಇವತ್ತಾಗಲೇ ಬುಧವಾರ ಬಂದಿದೆ. ಇನ್ನು ಕೆಲಸ ಎಷ್ಟಿದೆ ಗೊತ್ತಾ? ನೋಡಿ ಇಲ್ಲಿ ಎಷ್ಟು ಹೂವು ಮತ್ತೆ ಕೂತಿದೆ, ಕಾಣಿಸ್ತಿದೆಲ್ಲ ಅಲ್ಲಿ ಹೂವುಗಳು ನೋಡಿ ಎಷ್ಟಿದೆ. ಮತ್ತೆ ಬಂದಿದೆ ಹೂವುಗಳು. ಚೆಕ್ ಮಾಡ್ಕೋಬೇಕು ಚೆನ್ನಾಗಿದೆಯಾ ಹೇಗಿದೆ ಅಂತೇಳಿ. ಹೂವುಗಳನ್ನೆಲ್ಲ ಚೆಕ್ ಮಾಡ್ಕೋಬೇಕು. ನೋಡೋಣ. ನಾನೇನೋ ಕೆಲಸ ಮಾಡೋಣ ಅಂದ್ಕೊಂಡೆ, ಇವಾಗ ನೋಡಿದರೆ ಹೂವಿನ ಕೆಲಸ ಹಚ್ಕೊಂತೀಗ. ಇದೊಂದು ಸಲ ಚೆಕ್ ಮಾಡ್ಕೋಬೇಕೀಗ, ಹಂಗಾಗಿದೆ ಪರಿಸ್ಥಿತಿ. ಹಾರ ನೋಡಿ ಈ ರೀತಿ ಫಿನಿಶ್ ಆಗಿದೆ. 2 ಹಾರ ಆಗಿದೆ, ಇನ್ನು 2 ಹಾರ ಬೇಕು. ಸ್ಟೋಲಿ ವೇಸ್ಟ್ ಇದೆ. ಹೊಸ್ಲಿಗೆ ತೋರಣ ಎಲ್ಲ ಕಟ್ಟಿ ಆಗಿದೆ. ಇದನ್ನು ಕಟ್ಟಿದ್ದೀನಿ ಫುಲ್ಲು ದೇವ್ರ ಮನೆ ಹೊಸ್ಲಿಗೆ ಮತ್ತು ಎಲ್ಲ. ಇದು ಫೋಟೋಗೆ ಅಂತೇಳಿ ಈ ರೀತಿಯಾಗಿ ಮರ್ಗ ಮತ್ತು ಸೇವಂತಿನ ಸೇರಿಸಿ ಈ ರೀತಿ ಕಟ್ಟಿದ್ದೀನಿ. ಇದು ರಾಯರ್ ಫೋಟೋಗೆ ಅಂತೇಳಿ ಕಟ್ಟಿಟ್ಟಿದ್ದೀನಿ. ಇದು ರಾಯರ್ ಫೋಟೋಗೆ. ಇಷ್ಟು ಫ್ಲವರ್ಸು ರೆಡಿಯಾಗಿದೆ. ಇನ್ನು ಸ್ವಲ್ಪ ಕಟ್ಟಬೇಕು, ಕೆಲಸ ಇದೆ. ಇದು ಎಲ್ಲ ಸ್ವಲ್ಪ ಬಿಡಿ ಹೂವುಗಳು, ಬಿಡಿ ಹೂವು ಇದೆ. ಮತ್ತು ಇಲ್ಲಿ ಇನ್ನೂ ಸ್ವಲ್ಪ ಚೆಂಡು ಹೂವು ಇದೆ. ಇದೊಂದು ಸ್ವಲ್ಪ ಕೆಲಸ ಇದೆ, ಮಾಡ್ಕೋಬೇಕು. ಮತ್ತು ಇದು ಎಲ್ಲ ಈ ಥರ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಡೆಕೋರೇಷನ್ಗೆ ಅಂತೇಳಿ ಇದು ಪೀಸ್ ಮಾಡಿದ್ದೀನಿ ನೋಡಿ, ಪೀಸ್ ಆಗಿದೆ. ಕೆಲವೊಂದು ಚೆಂಡು ಹೂವು ದೊಡ್ಡ ಹಾಗೆ ಇಟ್ಟಿದ್ದೀನಿ. ಎಷ್ಟು ಸಿಕ್ಕಿದೆ, ಒಂದು ಬಾಲ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬೆಳ್ಳಗಿದೆ ಗೊತ್ತಾ, ಭಾಳ ಖುಷಿ ಆಗ್ತಿದೆ. ನಾವೇ ಬೆಳೆದಿರೋದು ಅಂದಾಗ ತುಂಬಾ ಖುಷಿ ಕೊಡುತ್ತಲ್ವ. ನೋಡಿ ಇಷ್ಟು ಬೆಳೆದಲ್ಲೇ ಸಿಕ್ಕಿದೆ ನನಗೆ. ಈ ಥರ ಒಂದು ಚಿಕ್ಕದು ಒಂದು ಮರ ತಗೊಳ್ಳಿ. ಈ ಥರದ್ದೊಂದು ಬ್ರಷ್ ಸಿಗುತ್ತೆ. ಇದನ್ನು ದೇವ್ರ ಮನೆ ಕ್ಲೀನಿಂಗಿಗೆ ಮಾತ್ರನೇ ಇಟ್ಕೊಳ್ಳಿ, ಬೇರೆ ಎಲ್ಲೂ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಕಂಪ್ಲೀಟಾಗಿ ಕ್ಲೀನಾಗಿ ಎಲ್ಲ ಕ್ಲೀನ್ ಆಗುತ್ತೆ. ಪ್ರತಿಯೊಂದು ಕಡೆನೂ ಕ್ಲೀನ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಮುಂಚಿತವಾಗೇ ನಾನು ದೇವ್ರ ಮನೆ ಬಾಗಿಲು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಸ್ವಲ್ಪ ಬಾದಾಮಿ ಎಣ್ಣೆ ಹಾಕ್ಕೊಂಡು, ಪಾಲಿಷ್ ಮಾಡಿರೋ ಬಾಗಿಲಾದರೆ ಸ್ವಲ್ಪ ಬಾದಾಮಿ ಎಣ್ಣೆನ ಬಟ್ಟೆಗೆ ಅಥವಾ ಟಿಶ್ಯೂ ಪೇಪರ್ಗೆ ಯಾವುದಕ್ಕಾದ್ರೂ ಹಾಕ್ಕೊಂಡು ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಡೋರ್ ಕೂಡ ತುಂಬ ಶೈನಿಂಗ್ ಆಗಿ ಕಾಣಿಸುತ್ತೆ. ನೋಡಿ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇತ್ತು ಅಂಥೇಳಿ. ನೋಡಿ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಇದಿಷ್ಟೇ ದೇವ್ರ ವಿಗ್ರಹಗಳಿರೋದು ನಮ್ಮ ಮನೆಯಲ್ಲಿ. ಹಾಗಾಗಿ ಇದಿಷ್ಟನ್ನು ಕ್ಲೀನ್ ಮಾಡೋದಕ್ಕೆ ಅಂತೇಳಿ ತೆಗೆದಿಟ್ಕೊಂಡಿದ್ದೀನಿ. ಈಗೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು. ಇದೆಲ್ಲ ಗುರುವಾರ ದಿನವೇ ಕ್ಲೀನ್ ಮಾಡಿಕೊಂಡ್ರೆ ಶುಕ್ರವಾರ ದಿನ ಹಬ್ಬ ಮಾಡೋದಕ್ಕೆ ಈಸಿ ಆಗುತ್ತೆ. ಅವತ್ತೇ ಎಲ್ಲ ಬೆಳಗ್ಗೆ ತೊಳೆದು ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ. ಹಿತ್ತಾಳೆ ಪಾತ್ರೆಗಳು ತೊಳಿತಾ ಹೋದಷ್ಟು ನೋಡಿ ಇದೆಲ್ಲ ಎತ್ತಿಟ್ಬಿಟ್ಟಿದ್ನಲ್ವ, ಯೂಸ್ ಮಾಡ್ತಿರ್ಲಿಲ್ಲ. ಸ್ವಲ್ಪ ಎಲ್ಲ ಎಷ್ಟು ಕಪ್ಪಾಗಿದೆ ಅಂತೇಳಿ. ಹಾಗಾಗಿ ಇದೆಲ್ಲ ನೋಡಿ ಎಷ್ಟು ಕಪ್ಪಿದೆ ಅಂತ. ಇದೆಲ್ಲ ಬೆಳಗಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಡೈಲಿ ಬಳಸುವಂಥವು ಪೂಜೆಗೆ ಅಷ್ಟು ಕಪ್ಪಾಗಿರಲ್ಲ. ಎತ್ತಿಟ್ಟಿರೋವಂಥ ದೇವ್ರ ವಿಗ್ರಹಗಳು, ದೀಪಗಳು ಏನಿರ್ತೀವಿ, ವಿಗ್ರಹಗಳೇನು ಎತ್ತಿಟ್ಟಿಲ್ಲ, ದೀಪಗಳು ಏನಿರುತ್ತೆ ಅದೆಲ್ಲ ಎತ್ತಿಟ್ಬಿಟ್ಟಿರ್ತೀವಲ್ಲ, ಅದೆಲ್ಲ ಸ್ವಲ್ಪ ತುಂಬ ಕಪ್ಪಾಗ್ಬಿಟ್ಟಿರುತ್ತೆ. ಅದನ್ನು ಉಜ್ಜೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ. ಆಲ್ರೆಡಿ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿಕೊಂಡು ಮತ್ತೆ ಇದೊಂದ್ಸಲ ಒರೆಸ್ಕೊಳ್ತಾ ಇದ್ದೀನಿ. ಇದು ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ಸದ್ಯಕ್ಕೆ ಸುಮ್ಮನೆ ಒರೆಸ್ಕೊಳ್ತಾ ಇರೋದು ಇವತ್ತು. ಇದು ಶ್ರೀಗಂಧದ ಪುಡಿ. ಮತ್ತೆ ಇದಕ್ಕೆ ಸ್ವಲ್ಪ ಈ ಥರ ಅಂಗಡಿನಲ್ಲಿ ಜವಾದು ಪೌಡರ್ ಅಂತ ಸಿಗುತ್ತೆ, ತುಂಬ ಪರಿಮಳ ಇರುತ್ತೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನೆ ಬೇಕಂದರೆ ನೀವು ಅರಿಶಿಣದ ಪುಡಿನೂ ಕೂಡ ಇವಾಗಲೇ ಹಾಕ್ಕೋಬೋದು. ನಾನು ಹಬ್ಬದ ಕೆಲಸ ಇದೆಯಲ್ಲ ಅನ್ನೋದು ಕಾರಣಕ್ಕೋಸ್ಕರ ಇವತ್ತು ಅರಿಶಿಣದ ಪುಡಿನೂ ಮಿಕ್ಸ್ ಮಾಡ್ತಿದ್ದೀನಿ. ನಾನು ಯಾವಾಗಲೂ ಸಪ್ರೇಟ್ ಮಾಡ್ಕೊತಾ ಇದ್ದೆ. ಇವತ್ತು ಹಬ್ಬದ ಕೆಲಸ ಅಂತೇಳಿ ಟೈಮ್ ಸಾಕಾಗಲ್ಲ ಅಂತ ಮಾಡ್ಕೊತಾ ಇದ್ದೀನಿ. ಈ ಥರ ಮಡಿ ನೀರನ್ನು ಹಾಕಿ
ಈ ರೀತಿಯಾಗಿ ಕಲಿಸ್ಕೊಳ್ಳಿ. ತುಂಬಾ ಪರಿಮಳ ಇರುತ್ತೆ. ನೀವು ಇದಕ್ಕೆ ಸ್ವಲ್ಪ ಪಚ್ಚಕರ್ಪೂರನೂ ಕೂಡ ಹಾಕೋಬೋದು. ಇದಕ್ಕೆ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಪಚ್ಚಕರ್ಪೂರನೂ ಕೂಡ ಹಾಕೋಬೋದು ಇದಕ್ಕೆ, ಅದು ಇನ್ನೂ ಸುವಾಸನೆ ಇರುತ್ತೆ. ನಾನು ಅದನ್ನು ಕೂಡ ಸೇರಿಸ್ತೀನಿ. ಈಗ ಈ ರೀತಿ ಅಂಗಡಿಯಲ್ಲಿ ಪಚ್ಚಕರ್ಪೂರ ಸಿಗುತ್ತೆ. ಇದನ್ನು ಸ್ವಲ್ಪ ಹೀಗೆ ಪುಡಿ ಮಾಡಿ ಹಾಕ್ಕೊಳ್ಳಿ. ತುಂಬ ಪರಿಮಳ ಇರುತ್ತೆ. ದೇವ್ರ ಮನೆಗೆ ಬಂದರೆ ತುಂಬ ಸುವಾಸನೆಯಿಂದ ಕೂಡಿರುತ್ತೆ. ನೀರಿಂದನಾದರೂ ಕಲಿಸ್ಕೋಬೋದು, ಅಥವಾ ರೋಸ್ ವಾಟರ್ ಸಿಗುತ್ತೆ. ರೋಸ್ ಫ್ಲೇವರ್ದು, ಜಾಸ್ಮಿನ್ ಫ್ಲೇವರ್ದು ವಾಟರ್ಗಳು ಸಿಗುತ್ತೆ. ರೋಸ್ ವಾಟರು ಈ ಥರ ಎಲ್ಲ, ಅದರಿಂದನೂ ಕೂಡ ನೀವು ಹಾಕೋಬೋದು, ಕಲಿಸ್ಕೋಬೋದು. ನಾನು ನೀರಿನಿಂದನೇ ಕಲಿಸ್ಕೊತಾ ಇದ್ದೀನಿ. ಈಗ ಈ ಫೋಟೋಗೆ ಈ ರೀತಿಯಾಗಿ ಇಟ್ಕೊಂಡು, ಮತ್ತೆ ಈ ಥರ ಒಂದು ಒದ್ದೆ ಬಟ್ಟೆ ಇಟ್ಕೊಂಡಿರ್ತೀನಿ. ಇದನ್ನು ಈ ರೀತಿ ಕೈ ಒರೆಸ್ಕೊಂಡು ಅದಕ್ಕೆ ಈಗ ಕುಂಕುಮನ ಇಟ್ಕೊಳ್ತಾ ಬರ್ತೀನಿ. ಈ ರೀತಿ ಕುಂಕುಮನ ಇಟ್ಕೊಳ್ತೀನಿ. ಈಗ ಅಷ್ಟದಳ ಪದ್ಮ ರಂಗೋಲಿ ಅಂತಲೂ ಹೇಳ್ತಾರೆ. ಹೃದಯ ಕಮಲ ರಂಗೋಲಿ ಅಂದರೆ ಲಕ್ಷ್ಮೀ ಹೃದಯ ಕಮಲ ರಂಗೋಲಿ ಅಂತಲೂ ಕೂಡ ಹೇಳ್ತಾರೆ. ನಾನು ಈಗ ಇದನ್ನು ಮಣೆ ಮೇಲೆ ಹಾಕ್ಕೊತಾ ಇದ್ದೆ. ಫಸ್ಟು ಅಕ್ಕಿ ಹಿಟ್ಟಿನಲ್ಲಿ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ರಂಗೋಲಿನಲ್ಲಿ ಹಾಕ್ಕೋಬೇಡಿ. ಅಕ್ಕಿ ಹಿಟ್ಟಿನಲ್ಲಿ ಹಾಕ್ಕೊಂಡು, ಅಕ್ಕಿ ಹಿಟ್ಟಲ್ಲಿ ಹಾಕಿದಾದ್ಮೇಲೆ ಮತ್ತೆ ಅರಿಶಿಣದಿಂದನೂ ಕೂಡ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಅಷ್ಟದಳ ರಂಗೋಲಿನ ಹಾಕ್ಕೊತಾ ಇದ್ದೆ ನಾನು. ಇದಾದಮೇಲೆ ಅರಿಶಿಣದಿಂದನೂ ಕೂಡ ಈ ಥರ ಅಲಂಕಾರ ಮಾಡ್ಕೋಬೇಕು. ಈಸಿಯಾಗಿ ಹಾಕೋಬೋದು ರಂಗೋಲಿನ. ಈ ರೀತಿ ಹಾಕೋದ್ರಿಂದ ತುಂಬ ಒಳ್ಳೆಯದು. ದೇವ್ರ ಮನೆಯಲ್ಲಿ ಹಬ್ಬದ ದಿನನೇ ಅಂತಲ್ಲ, ಪ್ರತಿ ವಾರಗಳಲ್ಲೂ ನೀವು ಪೂಜೆ ಮಾಡುವಾಗ ಹಾಕೋಬೋದು. ಅದಾದಮೇಲೆ ವಿಗ್ರಹಗಳೆಲ್ಲ ತೊಳೆದು ಕ್ಲೀನ್ ಆಗಿತ್ತು, ಅದನ್ನೆಲ್ಲ ಒರೆಸಿ ಇಡ್ತಾ ಇದೆ. ಈ ಥರ ಒಂದು ಒಣಬಟ್ಟೆನಲ್ಲಿ ಒರೆಸ್ಕೊಳ್ಳೋದ್ರಿಂದ ಆ ನೀರಿನ ಕಲೆಗಳೇನು ಬಿದ್ದಿರುತ್ತೆ ಅಲ್ಲಿ ಹಾಗೆ ಕಪ್ಪಾಗುತ್ತೆ ನೋಡಿ. ಆ ರೀತಿ ಕಪ್ಪಾಗೋದು ಕೂಡ ಕಡಿಮೆ ಆಗುತ್ತೆ. ಯಾವುದೇ ಥರದ್ದು ಕಪ್ಪು ವಿಗ್ರಹಗಳ ಮೇಲೆ, ಬೆಳ್ಳಿ ಪಾತ್ರೆಗಳ ಮೇಲೆ, ಅಂದರೆ ಅರಿಶಿಣ ಕುಂಕುಮದ ಬಣ್ಣ ಇರ್ಬೋದು, ಚೊಂಬು, ಯಾವುದ್ರ ಮೇಲೂ ಕಪ್ಪು ಕಲೆಗಳು ಉಳಿಯಲ್ಲ. ಅದು ನೀರು ಹೇಗೆ ಕೂತಿರುತ್ತೆ ಹಾಗೆ ಇರುತ್ತೆ. ಈ ರೀತಿ ಒರೆಸಿ ಇಟ್ಕೊಳ್ಳೋದ್ರಿಂದ 15 ದಿನ ನೀವು ಏನಾದರೂ ಎಮರ್ಜೆನ್ಸಿ ಬಂದು ಯಾವುದೇ ಥರದ್ದು ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಿಲ್ಲ, ವಿಗ್ರಹಗಳು ತೊಳೆಯೋಕ್ಕಾಗಿಲ್ಲ ಅಂದರೂ ಕೂಡ ತುಂಬ ಇವಾಗ ನಿನ್ನೆ ಮೊನ್ನೆ ಮಾಡಿದ್ದಾರೆ ಅನ್ನೋ ರೀತಿನಲ್ಲೇ ಇರುತ್ತೆ. ನೋಡಿ, ನಮಗೆ ಮಲ್ಲಿಗೆ ಹೂವು, ಇದು 1 ಮಾರು ಮಲ್ಲಿಗೆ ಹೂವು ತರಿಸಿದೆ. 400 ರೂಪಾಯಿ ಇದು ಮಲ್ಲಿಗೆ ಹೂವಾಗೆ. ತುಂಬಾ ಬೇಜಾರಾಗುತ್ತೆ. ಈ ಹಬ್ಬದ ಸೀಸನ್ ಬಂತು ಅಂದರೆ ಪ್ರತಿಯೊಬ್ಬರೂ ರೇಟ್ ಏರಿಸಿ ಇಟ್ಬಿಟ್ಟಿರ್ತಾರೆ ನೋಡಿ. ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದಿಟ್ಟಿದೆ, ಅಂದರೆ ಬೌಲ್ಗೆ ಹಾಕಿ ತುಂಬಿಡಬೇಕಿತ್ತಲ್ಲ, ಆ ಕಾರಣಕ್ಕೋಸ್ಕರ ಪ್ಯಾಕೆಟ್ ಎಲ್ಲ ಓಪನ್ ಮಾಡ್ತಾ ಇದೆ. ಮತ್ತು ರವೆ ಉಂಡೆ ಕೂಡ ರಾತ್ರಿನೇ ಮಾಡ್ಕೊತಾ ಇದ್ದೆ ನಾನು. ಬೆಳಗ್ಗೆಗೆ ಮಾಡೋಕ್ಕಾಗಲ್ಲ ಅಂತ ರಾತ್ರಿನೇ ರವೆ ಉಂಡೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಡೆಕೋರೇಷನ್ಗೆ ಅಂತೇಳಿ ತರಿಸಿದೆ. ಈಗ ಇದನ್ನೆಲ್ಲನೂ ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡ್ಕೊಂಡ್ರೇ ಡೆಕೋರೇಷನ್ ಮಾಡೋಕ್ಕೆ. ಮುಳ್ಳಿರುತ್ತೆ, ಆಗಲ್ಲ, ಅದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಸೀಸರಲ್ಲಿ. ಕೀಳಕ್ಕಾಗಲ್ಲ, ತುಂಬ ಮುಳ್ಳಿರುತ್ತೆ ಎಲ್ಲ ಹತ್ರನೂ. ಆಮೇಲೆ ಇದನ್ನು ಇನ್ನೊಂದು ಸಲ ಹಿಂಗೆ ಕಟ್ ಮಾಡ್ಕೊಂಬಿಟ್ರೆ ಆಯಿತು, ಬೇಗ ಆಗುತ್ತೆ. ಸಿಕ್ಕಾಬಿಟ್ಟೆ ಮುಳ್ಳಿರುತ್ತೆ, ಚುಚ್ಚುತ್ತೆ, ತೆಗೆಯೋದಕ್ಕಾಗಲ್ಲ. ನಾನು ಹಾಗೂ ಹೀಗೆ ತೆಗಿಯೋಣ ಅಂತ ನೋಡಿದೆ. ಈ ರೀತಿ ತೆಗಿಯೋಣ ಚೆನ್ನಾಗಿ ಬರುತ್ತೆ ಅಂದರೆ ಆಗಲ್ಲ. ಈ ರೀತಿ ಕೀಳೋದಕ್ಕೆ ಕೀಳ್ಬೋದು, ಬಟ್ ಮುಳ್ಳಿರುತ್ತಲ್ಲ, ಪರ್ಚುತ್ತೆ, ಕೈಗೆಲ್ಲ ಪರ್ಚುತ್ತೆ. ಅದಕ್ಕೆ ಸಿಸರೇ ಬೆಸ್ಟ್. ಈ ರೀತಿ ಕಟ್ ಮಾಡ್ಕೊಂಬಿಡೋದೆ ಬೆಸ್ಟ್, ಬೇಗನೂ ಆಗುತ್ತೆ. ನೋಡಿ ಎಷ್ಟು ಕಸ ಬಿದ್ದಿದೆ, ಎಷ್ಟು ಮಾಡ್ತಾ ಇದ್ರು ಮುಗಿತಾ ಇಲ್ಲ ಕೆಲಸಗಳು. ಇನ್ನು ಇಷ್ಟು ಕೆಲಸಗಳಿದೆ, ಎಷ್ಟು ಮಾಡಿದರೂ ಮುಗಿಯಲ್ಲ. ಹಬ್ಬ ಬಂದ್ರೇ ಹಾಗೆ ಅಲ್ವಾ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವಾಗ 3:35 ಆಗಿದೆ. ಆವಾಗಲೇ 2:45ಗೆ ಎದ್ದು ಹಾಲೆಲ್ಲ ಒರೆಸಿ
ಅಡುಗೆ ಮನೆ ಕೂಡ ಒರೆಸಿ ಆಯಿತು. ಇವಾಗ ನೈವೇದ್ಯ ಮಾಡಬೇಕು. ನೋಡಿ ಎಲ್ಲ ಒರೆಸಿ ಆಗಿದೆ. ಮತ್ತು ಅಲ್ಲಿ ಹುರುಳಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ ನೋಡಿ, ಎಲ್ಲ ಅದು ಕೂಡ ಆಗಿದೆ. ಇನ್ನು ನೈವೇದ್ಯಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಗ್ಯಾಸ್ ಎಲ್ಲ ಹೊರಸಾಗಿದೆ, ಎಲ್ಲ ಕಂಪ್ಲೀಟು. ಇನ್ನೇನಿದ್ರು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕೀಗ. ಅಡುಗೆ ಮನೆ ಕೂಡ ಒರೆಸಿ ಆಯಿತು, ಎಲ್ಲ ಒರೆಸಿ ಕಂಪ್ಲೀಟ್ ಆಗಿದೆ. ಎಲ್ಲದು ಕೂಡ ಮುಗ್ದಿದೆ. ನೈವೇದ್ಯ ಮಾಡೋದಕ್ಕೆ ಅಂತೇಳಿ ನಾನು ಮಾರ್ನಿಂಗು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಗೋಧಿ ಪಾಯಸ ಮಾಡೋದಕ್ಕೆ ಅಂತೇಳಿ ಗೋಧಿನ ಹುರ್ಕೊತಾ ಇದ್ದೆ. ಗೋಧಿ ಪಾಯಸ ಮತ್ತು ಸಜ್ಜಿಗೆ ಮಾಡಬೇಕು, ಕೋಸಂಬರಿ, ಸಿಹಿ ಪೊಂಗಲ್ಲು ಎಲ್ಲ ಮಾಡಬೇಕಾಗಿತ್ತು. ಪ್ರತಿಯೊಂದೂ ಈ ರೀತಿ ತುಪ್ಪ ಹಾಕಿ ಮಾಡ್ಕೊತಾ ಇದ್ದೆ. ತಾಯಿಗೆ ತುಪ್ಪ ಅಂದರೆ ಫೇವ್ರೇಟು, ಅದಕ್ಕೋಸ್ಕರ ಎಲ್ಲದಕ್ಕೂ ತುಪ್ಪ ಹಾಕಿ ಅಂದರೆ ಸ್ವಲ್ಪ ಸ್ವಲ್ಪನೇ ನೈವೇದ್ಯನ ಮಾಡ್ಕೊತಾ ಇದ್ದೆ ಸಜ್ಜಿಗೆ ಮಾಡೋದಕ್ಕೆ ಅಂತೇಳಿ. ಈಗ ಸಿಹಿ ಪೊಂಗಲ್ ಮಾಡೋದಕ್ಕೆ ಅಂತೇಳಿ ಹೆಸರು ಬೇಳೆನೂ ಕೂಡ ಹುರ್ಕೊತಾ ಇದ್ದೆ, ಸ್ವಲ್ಪ ತುಪ್ಪ ಹಾಕಿ ಹುರ್ಕೊತಾ ಇದ್ದೆ. ಈಗ ಗೋಧಿ ಪಾಯಸ ಮಾಡೋದಕ್ಕೆ ಕುಕ್ಕರ್ನಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. 1 ವಿಷಲ್ ತೊಗೊಂಡ್ರೆ ಸಾಕು, ಬೇಗ ಬೇಯುತ್ತೆ. ಈಗ ಗೋಧಿ ಪಾಯಸ ಮಾಡೋದಕ್ಕೆ ಗೋಧಿ ಪಾಯಸ ಬೆಂದಿದೆ. ಮತ್ತು ಇಲ್ಲಿ ಸಜ್ಜಿಗೆ ಕೂಡ ರೆಡಿ ಆಯಿತು ನೋಡಿ. ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ದೆ. ನಾನು ಯಾವುದೂ ಇದ್ರಿನ ವಿಡಿಯೋನ ಹಾಕಿಲ್ಲ, ಲಾಸ್ಟ್ ಇಯರ್ ಹಾಕಿದ್ದೆ. ಈ ಸತಿ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹಾಕಿಲ್ಲ. ಮತ್ತು ಈಗ ಪೊಂಗಲ್ ಮಾಡೋದಕ್ಕೆ ಅಂತ ಹೆಸರು ಬೇಳೆನೂ ಕೂಡ ಕೂಗಿಸ್ಕೊತಾ ಇದ್ದೆ, ಕುಕ್ಕರ್ನಲ್ಲಿಟ್ಟು ಕೂಗಿಸ್ಕೊತಾ ಇದ್ದೆ. ಇಲ್ಲಿ ಗೋಧಿ ಪಾಯಸ ಮಾಡೋದಕ್ಕೆ ಅಂತೇಳಿ ಗೋಧಿ ಪಾಯಸಕ್ಕೆ ಗೋಧಿ ಬೆಂದಿತ್ತಲ್ಲ, ಅದಕ್ಕೆ ಈಗ ಪಾಯಸ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಈಗ ಕಳಸನ ಪ್ರತಿಷ್ಠಾಪನೆ ಮಾಡಿ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಈಗ ಪೂಜೆ ಶುರು ಮಾಡೋದ್ರಿಂದ ನಾವು ಕೂಡ ಸೀರೆ ಉಟ್ಕೋಬೇಕು. ಯಾವಾಗಲೂ ಮಡಿ ಸೀರೆ ಉಟ್ಕೋಬೇಕು. ನಾನು ರೇಷ್ಮೆ ಸೀರೆನೇ ಉಟ್ಕೊಂಡು ಪ್ರತಿ ಸಲನೂ ಪೂಜೆ ಮಾಡ್ತೀನಿ. ರೇಷ್ಮೆಗೆ ಮೈಲ್ಗೆ ಅನ್ನೋದು ಇರಲ್ಲ ಅಂತ ಹೇಳ್ತಾರೆ ನೋಡಿ. ಇದನ್ನು ಪ್ರತಿಯೊಂದೂ ಮುಂಚಿತನೇ ಎಲ್ಲ ರೆಡಿ ಮಾಡಿ ಈ ರೀತಿ ಡೆಕೋರೇಷನ್ ಮಾಡಿ ಹೂವು, ಹಣ್ಣು, ಡ್ರೈ ಫ್ರೂಟ್ಸು ಏನೇನು ತಂದಿಡಬೇಕಿತ್ತೋ ಪ್ರತಿಯೊಂದೂ ತಂದಿಟ್ಬಿಟ್ಟೆ. ಕಳಸಕ್ಕೆ ಕಮಲದ ಬೀಜ ಮತ್ತು ಜವಾದು ಪೌಡರು, ಪಚ್ಚಕರ್ಪೂರ ಮತ್ತು ಗೋಮತಿ ಚಕ್ರ ಏನೇನು ಹಾಕಬೇಕು ಪ್ರತಿಯೊಂದು ನಾನು ಹೇಳಿದೆ ಹಿಂದಿನ ವಿಡಿಯೋದಲ್ಲಿ. ಅದನ್ನೆಲ್ಲ ಹಾಕಿ ಈ ರೀತಿಯಾಗಿ ಅಲಂಕಾರ ಮಾಡಿದೆ. ನನ್ನ ಹತ್ರ ಮುಖವಾಡ ಕೂಡ ಇದೆ. ನಾನು ಈ ಸಲ ಮುಖವಾಡನ ಹಾಕಲಿಲ್ಲ, ಕಳೆದ ವರ್ಷ ಹಾಕಿದ್ದೆ, ಈ ಸಲ ಹಾಕೋದಕ್ಕೆ ಹೋಗಲಿಲ್ಲ. ಮತ್ತು ತಾಯಿಗೆ ಗೆಜ್ವಸ್ತ್ರ ಕೂಡ ಹಾಕಲೇಬೇಕು. ಮತ್ತು ಹೂವನ್ನು ಕೂಡ ಹಾಕ್ಕೊಂಡು ಅಲಂಕಾರನ ಮಾಡ್ಕೊತಾ ಇದೆ. ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಯಾವುದನ್ನು ನಾನು ಅಷ್ಟು ಕಂಪ್ಲೀಟಾಗಿ ತೋರಿಸ್ತಾ ಇಲ್ಲ, ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಇಷ್ಟು ರೆಡಿ ಆಗಿದೆ. ಇವಾಗ ದೀಪ ಹಚ್ಚಬೇಕು. 5:40 ಆಗಿದೆ. ಈಗ ಪೂಜೆ ಶುರು ಮಾಡಿಬಿಡ್ತೀನಿ. ದೀಪ ಹಚ್ಚಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು. ಈ ರೀತಿಯಾಗಿ ಒಂದು ಆರತಿ ತಟ್ಟೆಯಿಂದನೇ ಅಥವಾ ಗಂಧದ ಕಡ್ಡಿಯಿಂದ ಹಚ್ಚಬೇಕು. ಫಸ್ಟು ಗಂಧದ ಕಡ್ಡಿಗೆ ಹಚ್ಕೊಂಡು ಆಮೇಲೆ ಗಂಧದ ಕಡ್ಡಿಯಿಂದನೇ ದೀಪಗಳನ್ನ ಹಚ್ಚಬೇಕು. ಇಲ್ಲ ಅಂದರೆ ಈ ಥರ ನಾವು ಆರತಿ ಮಾಡ್ತೀವಲ್ಲ, ಆರತಿ ತಟ್ಟೆಯಿಂದನೇ ದೀಪಗಳನ್ನ ಹಚ್ಚಬೇಕು. ಯಾವಾಗಲೂ ಅಂದರೆ ಹಬ್ಬದ ದಿನಗಳಲ್ಲೇ ಅಂತಲ್ಲ, ಯಾವಾಗಲಾದರೂ ಅಷ್ಟೇ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವಾಗ್ಲೂ ನಾವು ಆರತಿ ಮಾಡೋದ್ರಿಂದನಾದರೂ ಮಾಡ್ಕೋಬೇಕು. ಇಲ್ಲಾಂದರೆ ಗಂಧದ ಕಡ್ಡಿನ ಫಸ್ಟು ಹಚ್ಕೊಂಡು ಗಂಧದ ಕಡ್ಡಿಯಿಂದ ದೀಪಗಳನ್ನ ನಾವು ಹಚ್ಕೋಬೇಕು. ನಾನು ಎಷ್ಟು ದೀಪಗಳನ್ನ ಇಟ್ಟಿದ್ದೆ, ಒಂದು ಕಾಮಾಕ್ಷಿ ದೀಪಗಳನ್ನ ಇಟ್ಟಿದ್ದೆ, ಮತ್ತು ಎಷ್ಟು ದೀಪಗಳನ್ನು ಪ್ರತಿಯೊಂದು ದೀಪಗಳನ್ನು ಕೂಡ ನಾನು ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ದೀಪ ಪೂಜೆ ಶುರುವಾಗ್ತಾ ಇದೆ. ದೀಪ ಹಚ್ಚೋದ್ರಿಂದನೇ ಪೂಜೆ ಯಾವಾಗಲೂ ಶುರುವಾಗೋದು. ಈಗ ಪೂಜೆನ ಶುರು ಮಾಡ್ತಾ ಇದ್ದೀನಿ. ಮೊದಲು ಗಣಪತಿ ಪೂಜೆ ಮಾಡಬೇಕು. ಗಣಪತಿ ಪೂಜೆ ಆದಮೇಲೆ ಮನೆ ದೇವರ ಪ್ರಾರ್ಥನೆ ಖಂಡಿತ ಮಾಡಲೇಬೇಕು. ಮನೆ ದೇವರನ್ನು ನೆನೆಸ್ಕೊಂಡು ಪೂಜೆ ಆದಮೇಲೆ ತಾಯಿ ವರಮಹಾಲಕ್ಷ್ಮಿಗೂ ಕೂಡ ಪೂಜೆನ ಶುರು ಮಾಡಬೇಕು. ನಾನು ಫಸ್ಟು ಗಣಪತಿ ಪೂಜೆ ಮಾಡಿ ನಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಪೂಜೆ ಮಾಡಿ ಅನಂತರ ಎಲ್ಲ ದೇವರಿಗೂ ಪೂಜೆನ ಶುರು ಮಾಡ್ತೀನಿ. ಈಗ ಪಂಚಾರತಿ ಮಾಡ್ತಾ ಇದ್ದೆ. ಈಗ ಅಷ್ಟಲಕ್ಷ್ಮಿ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ಇವಾಗ ನಾನು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅದನ್ನು ಕೂಡ ಹೇಳ್ಕೊಂಡು ಅದಾದಮೇಲೆ ಅಷ್ಟಲಕ್ಷ್ಮಿ ಸ್ತೋತ್ರನ ಹೇಳ್ಕೊತೀನಿ. ಅಷ್ಟಲಕ್ಷ್ಮಿ ಸ್ತೋತ್ರ ಹೇಳ್ಕೋಬೇಕಾದ್ರೆ ಕುಂಕುಮಾರ್ಚನೆ ಕೂಡ ಮಾಡ್ಕೋಬೋದು, ಅಥವಾ ಪುಷ್ಪಾರ್ಚನೆ ಕೂಡ 108 ಹೂಗಳಿಂದ ಪುಷ್ಪಾರ್ಚನೆ ಕೂಡ ಮಾಡ್ಕೋಬೋದು.
ತೆಂಗಿನಕಾಯಿ ಹೊಡೆದು ಹೂವು ಎಲ್ಲ ಹಣ್ಣು ಎಲ್ಲ ಅರ್ಪಿಸಿ ನೈವೇದ್ಯನೆಲ್ಲ ಅರ್ಪಿಸಿ ಎಲ್ಲ ಥರದ ಪೂಜೆಗಳು ಷೋಡೋಪಚಾರಗಳು ಮುಗಿದ ಮೇಲೆ ಈಗ ತಾಯಿಗೆ ಆರತಿನ ಮಾಡಬೇಕು. ಯಾವುದೇ ಕಾರಣಕ್ಕೂ ಆರತಿ ಮಾಡದೇ ಇರಬಾರ್ದು, ಆರತಿ ಮಾಡಬೇಕು. ನಾನು ಆರತಿನ ಮಾಡಿ ಈಗ ಆರತಿ ಎಲ್ಲ ಮಾಡಿದಾದಮೇಲೆ ನಾನು ಪ್ರದಕ್ಷಿಣೆ ಬಂದು ನಮಸ್ಕಾರನ ಮಾಡ್ಕೊತಾ ಇದ್ದೆ. ಪೂಜೆ ಎಲ್ಲ ಮುಗೀತು, ಹಬ್ಬ ಎಲ್ಲ ಆಯಿತು ಕಂಪ್ಲೀಟಾಗಿ. ಒಂದು 5 ನಿಮಿಷ ರೆಸ್ಟ್ ಮಾಡಿದ್ವಿ. 7, 10, 6 ಕಾಲಷ್ಟರೊಳಗಡೆ ಎಲ್ಲ ಪೂಜೆ ಮುಗ್ದೋಗಿತ್ತು. ಬೇಗನೆ ಎದ್ದು ಎಲ್ಲ ಮುಗಿಸಿ ಆಯಿತು. ನಾನೇನು ಸೀರೆ ಉಡ್ಸಲ್ಲ, ಹಾಗೆ ತಟ್ಟೆಗೆ ಇಟ್ಬಿಟ್ಟು ಮಡ್ಲಕ್ಕಿ ಥರ ಕೊಟ್ಬಿಡ್ತೀನಿ ತಾಯಿಗೆ, ಅಷ್ಟೇನು ಮಾಡೋಕ್ಕಾಗೋದು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.